ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಕೊಟ್ಟಂತಹ ಒಂದು ಅಪ್ಡೇಟ್ ಅನ್ನ ನೋಡಿ ಪ್ರತಿಯೊಬ್ಬ CSK ತಂಡದ ಅಭಿಮಾನಿಗೂ ಕೂಡ ದಿಕ್ಕು ತಪ್ಪದಂಗ ಆಗಿತ್ತು. ಯಾಕಂದ್ರ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮೇನ್ ಪ್ಲೇಯರ್ MS ಧೋನಿ ಅವರು IPL 2026ರ ಮೊದಲ 2 ವಾರಗಳಿಂದ ರೂಲ್ಡ್ ಔಟ್ ಅನ್ನುವಂತಹ ಒಂದು ಅಪ್ಡೇಟ್ ಅನ್ನ ನಿನ್ನೆ ಚೆನ್ನೈ ಅವರು ತಿಳಿಸಿದ್ರು. ಯಾಕಂದ್ರ ಆ ಪ್ಲೇಯರಿಗೆ ಸ್ನಾಯು ಸೆಳೆತಗಳು ಉಂಟಾಗ್ಯವ, ಅದರಿಂದಾಗಿ ಆ ಪ್ಲೇಯರಿಗೆ ಆಡೋದಕ್ಕೆ ಆಗಂಗಿಲ್ಲ. ಈಗ ಚಿಕಿತ್ಸೆಯನ್ನ ಪಡ್ಕೊಳಕತ್ತಾರ. ಈ ಮೊದಲ 2 ವಾರಗಳಿಂದ ಅವರು ರೂಲ್ಡ್ ಔಟ್ ಆಗ್ಯಾರ ಅನ್ನುವಂತ ಅಪ್ಡೇಟ್ ಬಂದಿತ್ತು. ಆದ್ರೆ ಎಷ್ಟು ಮ್ಯಾಚ್ ಗಳನ್ನ ಆಡಂಗಿಲ್ಲ ಅನ್ನುವಂಥದ್ದನ್ನ ಪರ್ಟಿಕ್ಯುಲರ್ ಆಗಿ ಅವರು ಹೇಳಿರ್ಲಿಲ್ಲ. ಇವತ್ತು ಅದರ ಬಗ್ಗೆ ಅಪ್ಡೇಟ್ ಬಂದೈತಿ. ಇಲ್ಲಿ ನೋಡ್ರಿ, ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪ್ರತಿಯೊಬ್ಬ ಅಭಿಮಾನಿಯೂ ಕೂಡ ಕಾಯ್ಕೊಂತ ಕುಂತಿದ್ರು. MS ಧೋನಿ ಅವರು ಹಬ್ಬಬ್ಬ ಅಂದ್ರೆ ಇದೊಂದು ಸೀಸನ್ IPL ಆಡಬಹುದು, ಈ ಪೂರ್ತಿ ಸೀಸನ್ ಅವ್ರದ್ದು ಬ್ಯಾಟಿಂಗ್ ನೋಡ್ಬೇಕು ಅಂತೇಳಿ ಬಹಳ ಅಭಿಮಾನಿಗಳು ಕಾಯ್ಕೊಂತ ಕುಂತಿದ್ರು. ಆದ್ರ ಅವರ ಆಸೆ ಎಲ್ಲ ನಿರಾಸೆ ಆಗಿ ಹೋಯ್ತು. ಇವತ್ತು ನೋಡ್ರಿ ಅಪ್ಡೇಟ್ ಬಂತು. 6 ಮ್ಯಾಚ್ ಗಳಿಂದ MS ಧೋನಿ ಅವರು ಹೊರಗಡೆ ಹೋಗ್ಯಾರಂತ. ಅಂದ್ರ ಏಪ್ರಿಲ್ 18ನೇ ತಾರೀಕಿಗೆ ಇವ್ರಿಗೆ 6ನೇ ಮ್ಯಾಚ್ ಇರ್ತೈತಿ. ಅದಾದ ಮ್ಯಾಗ ಏಪ್ರಿಲ್ 23ನೇ ತಾರೀಕಿಗೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಇವರು 7ನೇ ಪಂದ್ಯವನ್ನ ಆಡ್ತಾರ. ಅಂದ್ರ ಅರ್ಧ ಸೀಸನ್ ಈಗ MS ಧೋನಿ ಅವರು ಹೊರಗಡೆ ಹೋದಂಗ. ಮತ್ತ ಇನ್ನ 7ನೇ ಮ್ಯಾಚ್ ಅವರು ಕಂಬ್ಯಾಕ್ ಕೊಡ್ತಾರ, ಅಷ್ಟೊತ್ತಿಗೆ ಇವರು ರಿಕವರಿ ಆಗ್ತಾರ, ಅದು ಒಂದು ಕ್ವಶನ್ ಮಾರ್ಕ್ ಒಳಗ ಐತಿ. ಅಷ್ಟೊತ್ತಿಗಾದ್ರೂ ಈ ಪ್ಲೇಯರ್ ರಿಕವರಿ ಆಗಿ ಉಳಿದಂತ ಅರ್ಧ ಸೀಸನ್ ಆದ್ರೂ ಈ ಒಂದು IPL ಪಂದ್ಯದೊಳಗ ಅವರ ಅಭಿಮಾನಿಗಳನ್ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ನೋಡ್ಬೇಕಾಕೈತಿ. ನೋಡೋಣಂತ ಏನಾಕೈತಿ ಮುಂದಿನ ಒಂದು ವಿಚಾರ ಅನ್ನುವಂಥದ್ದನ್ನ ಮುಂದೆ ನೋಡೋಣಂತ. ಇನ್ನು ಅಪ್ಡೇಟ್ ನಂಬರ್ 2, ನಿನ್ನೆ ನಮ್ಮ ವಿರಾಟ್ ಕೊಹ್ಲಿ ಅವರು ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಭರ್ಜರಿ ಆಗಿರುವಂತಹ ಬ್ಯಾಟಿಂಗ್ ಅನ್ನ ಆಡಿದ್ರು. 38 ಎಸೆತಗಳೊಳಗ 69 ರನ್ಸ್ ಗಳನ್ನ ನಿನ್ನೆ ಮ್ಯಾಚ್ ಒಳಗ ಹೊಡೆದ್ರು. ಈ 69 ರನ್ಸ್ ಗಳಿಂದ ನಿನ್ನೆ ಒಂದು ಇತಿಹಾಸ ನಿರ್ಮಾಣ ಆಗೈತಿ IPL ಇತಿಹಾಸದೊಳಗ. ಅಂದ್ರ ಚೇಸ್ ಮಾಡುವಂತ ಸಮಯದೊಳಗ 4,000+ ರನ್ ಗಳನ್ನ ಹೊಡೆದಂತ ಮೊದಲನೇ ಪ್ಲೇಯರ್ ಆಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಈಗ ನಂಬರ್ 1 ಸ್ಥಾನದೊಳಗ ಅದಾರ. ಮತ್ತೆ ಇದಕ್ಕಲ್ರಿ ಇವರನ್ನ ಚೇಸ್ ಕಿಂಗ್ ಅಂತ ಹೇಳಿ ಕರೆಯೋದು. ಇಂತಿಂತ ಇತಿಹಾಸಗಳನ್ನ ಅವರು ತಮ್ಮ ಹೆಸರೊಳಗ ಇಟ್ಕೊಂಡಿರೋದ್ರಿಂದ ಅವರನ್ನ ಚೇಸ್ ಕಿಂಗ್ ಅಂತ ಹೇಳಿ ಕರೀತಾರ. ಅವ್ರಿಗೆ ಸುಮ್ಮ ಆ ಒಂದು ಬಿರುದನ್ನ ಕೊಟ್ಟಿಲ್ಲ. ಈಗ ಟಾಪ್ 5 ಲಿಸ್ಟ್ ಒಳಗೆ ಯಾರ್ಯಾರು ಅದಾರ, ಹೈಯೆಸ್ಟ್ ರನ್ಸ್ ಗಳನ್ನ ಯಾರ್ಯಾರು ಹೊಡೆದಾರ ಚೇಸರ್ ಮಾಡುವಂತ ಸಮಯದೊಳಗ ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಅಂತೂ ಎಲ್ಲರಿಗೂ ಇದ್ದೇ ಇರ್ತೈತಿ. ಟಾಪ್ 5 ಒಳಗ ಯಾರ್ಯಾರು ಅದಾರ ಅನ್ನುವಂಥದ್ದನ್ನ ನೋಡೋದಾಯ್ತಂದ್ರ ನಂಬರ್ 1 ಸ್ಥಾನದೊಳಗಿರೋದ ವಿರಾಟ್ ಕೊಹ್ಲಿ ಅವರು 4,027 ರನ್ಸ್ ಗಳನ್ನ ಈ ಪ್ಲೇಯರ್ ಹೊಡೆದೈತಿ. 2ನೇ ಸ್ಥಾನದೊಳಗಿರೋದು ಡೇವಿಡ್ ವಾರ್ನರ್ ಅವರು 2ನೇ ಸ್ಥಾನದೊಳಗದಾರ. 3,285 ರನ್ಸ್ ಗಳನ್ನ ಈ ಪ್ಲೇಯರ್ ಹೊಡೆದೈತಿ. 3ನೇ ಸ್ಥಾನದೊಳಗಿರೋದು ರೋಹಿತ್ ಶರ್ಮಾ ಅವರು 3,238 ರನ್ಸ್ ಗಳನ್ನ ಈ ಪ್ಲೇಯರ್ ಹೊಡೆದೈತಿ. ನಂಬರ್ 4 ಒಳಗ ಶಿಖರ್ ಧವಾನ್ ಅವರು ಅದಾರ. 2,843 ರನ್ಸ್ ಗಳನ್ನ ಈ ಪ್ಲೇಯರ್ ಹೊಡೆದೈತಿ. ಅದಾದ ಮ್ಯಾಗ ನಂಬರ್ 5 ಒಳಗ ಬರೋದು ರಾಬಿನ್ ಉತ್ತಪ್ಪ ಅವರು. ಇವರು 2,832 ರನ್ಸ್ ಗಳನ್ನ ಇವ್ರು ಹೊಡೆದಾರ. ಇದು ಟಾಪ್ 5 ಪ್ಲೇಯರ್ಸ್ ಗಳ ಲಿಸ್ಟ್. ಅಂದ್ರ ಚೇಸ್ ಮಾಡುವಂತ ಸಮಯದೊಳಗ ಹೈಯೆಸ್ಟ್ ರನ್ಸ್ ಗಳನ್ನ ಹೊಡೆದಿರುವಂತಹ ಪ್ಲೇಯರ್ಸ್ ಗಳ ಲಿಸ್ಟ್ ಅಂತ ಹೇಳಿ ಹೇಳಬಹುದು. ಇನ್ನು IPL 2026 ಒಳಗ ಇವತ್ತು 2ನೇ ಪಂದ್ಯ KKR ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ನಡೆಯತೈತಿ. ಈ ಒಂದು ಪಂದ್ಯ ಇನ್ನೇನು ಸ್ಟಾರ್ಟ್ ಆಗುವಂತಹ ಒಂದು ಸಮಯ ಹತ್ರ ಐತಿ. ಈ ಒಂದು ಅಪ್ಡೇಟ್ ಕೊಟ್ಟುಕೊಳ್ಳೋಣ ಅಂತೇಳಿ ಬಂದಿದ್ದೆ. ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ. ಹಂಗ ಇವತ್ತಿನ ಪಂದ್ಯ ಏನು ನಡೆಯತೈತಿ KKR ಮತ್ತು ಮುಂಬೈ ಇಂಡಿಯನ್ಸ್, ಈ ಒಂದು ಪಂದ್ಯದೊಳಗೆ ಯಾವ ಟೀಮ್ ಗೆಲ್ಲಬಹುದು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣ ಅಂತ. ನಮಸ್ಕಾರ.